ನನ್ನ ಫೋನು ಸ್ವಲ್ಪ ಡ್ರಾಪ್ ಆಗತ್ತಮ್ಮ, ಮಾತಾಡೋದು ಬೇಡ. ಹೌದಾ ಸರ್, ಇನ್ನೊಬ್ರು ಫೋನ್ ಇಲ್ಲೇ ಮಾತಾಡಲಾ ಈಗ? ಇಲ್ಲಿ ವಾಟ್ಸಪ್ ಅಲ್ಲಿ ಯಾವ್ದನ ಮಾಡಿ. ವಾಟ್ಸಪ್ಪಾ? ಸರಿ ಸರ್. ಒಂದು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟೆ, ಕಗ್ಲಿಪುರ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ. DG ಪೊಲೀಸ್ ಇಲಾಖೆ ನನಗೆ ತುಂಬ ದುರ್ಬಳಕೆ ಮಾಡಿಕೊಂಡು ನನಗೆ ಯಾವುದೂ ಮೀಡಿಯಾ ಇರಲಾರ್ದೆ ಬಂದು ನನ್ನ ಮನೆಯನ್ನು 4 ರಿಂದ 5 ತಾಸು ರೇಡ್ ಮಾಡಿ ಅಲ್ಲಿಂದ ನನ್ನ ಮನೆಯನ್ನು ಶಿಫ್ಟ್ ಮಾಡಿ ನನಗೆ ಮಾಡಬಾರ್ದೆಲ್ಲ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯರು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ರೈಟರ್, WPC ಎಲ್ಲರ ವಿರುದ್ಧ ನಾನು TG ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ಮುನ್ರತ್ನ ನನ್ನ ಲೈಫಿನ ಜೊತೆ ಇಷ್ಟೆಲ್ಲ ಆಟ ಯಾಕೆ ಆಡ್ದ? 2 ಸಲ ನನಗೆ ಆಕ್ಸಿಡೆಂಟ್ ಆಯಿತು, ಅದನ್ನು ಕೂಡ ಫೇಸ್ ಮಾಡ್ಕೊಂಡು ಬಂದೆ. ನನ್ನ ಮನೆ ಇಲ್ಲಿ ಮುಂದಿರ್ತಕ್ಕಂಥ ಗಿಡಗಳನ್ನು ಕಟ್ಸಿದ, ಅವನ್ನೂ ಫೇಸ್ ಮಾಡಿದೆ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮತ್ತೂ ಬಿಡಲ್ಲ ನನಗೆ ಅಲ್ಲಿ ಡೆಲ್ಲಿಲಿ ನನಗೆ ಹೋದಾಗ ಅಲ್ಲೊಬ್ಬರು ಅಡ್ವೊಕೇಟನ್ನು ಕಳಿಸ್ತಾರೆ. ಆ ಅಡ್ವೊಕೇಟ್ ಮುಖಾಂತರವಾಗಿ ನಾನು ದೆಹಲಿ ಚಾಣಕ್ಯಪುರಿ ಸ್ಟೇಷನಲ್ಲಿ ಹೋದಾಗ ಕಂಪ್ಲೇಂಟನ್ನು ಹಿಂದಕ್ಕೆ ತೆಗಿಯಮ್ಮ, ತೆಗೆದುಬಿಡು ಅಂಥೇಳಿ ಆ ವಕೀಲರು, ಸುಪ್ರೀಂ ಕೋರ್ಟ್ ಅಡ್ವೊಕೇಟರನ್ನು ಏನು ಕಳಿಸಿರ್ತಾರೆ ಇವರು ಮಿನಿಸ್ಟರ್ ಮುನ್ರತ್ನ ಅವರು ಅಂತ, ಅಲ್ಲಿ ಹೋದಾಗ ದೆಹಲಿ ಚಾಣಕ್ಯಪುರಿ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ, ಇದು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಬರಲಾರ್ದಂಥ ಕೇಸು, ಸೊ ತೆಗಿಯೋಕ್ಕಾಗಲ್ಲ. ನನ್ನ ಜೊತೆ ನನ್ನ ಸಿಸ್ಟರು ಬಂದಿರ್ತಾಳೆ, ಅವಳಿಗೆ ಅಡ್ವೈಸ್ ಮಾಡಿ ಕಳಿಸ್ತಾರೆ, ಇದು ನಿಮ್ಮ ಸಿಸ್ಟರ್ಗೆ ಆಗಿರ್ತಕ್ಕಂಥ ಅನ್ಯಾಯ, ಸೊ ಅದಕ್ಕೆ ನೀನು ಹೋರಾಡಬೇಕೋ ಹೊರತು ಕಾಂಪ್ರಮೈಸ್ ಆಗ್ತೀಯಲ್ಲಮ್ಮ ಅಂಥೇಳಿ ಬೈದು ಕಳಿಸ್ತಾರೆ. ನಾವು ಮತ್ತೆ ತಿರ್ಗಾ ವಾಪಸ್ ಬರ್ತೀವಿ. ಮಿನಿಸ್ಟರ್ ಮುನ್ರತ್ನ ಅವ್ರು ಹೇಳ್ತಾರೆ, ಅದನ್ನು ಮತ್ತೆ ಆ ಕೇಸನ್ನು, ಡೆಲ್ಲಿಯಲ್ಲಿರ್ತಕ್ಕಂಥ ಕೇಸನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ತದನಂತರ ಧಾರವಾಡದ ಸಬರ್ಬನ್ ಸ್ಟೇಷನಲ್ಲಿ ಟ್ರಾನ್ಸ್ಫರ್ ಆದಾಗೂ ಕೂಡ ನನ್ನ ಹೇಳಿಕೆ ಅಂದರೆ ನಂದು ಹೇಳಿಕೆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಕೂಡ ಮಿನಿಸ್ಟರ್ ಮುನ್ರತ್ನ ಅವರು ಅಲ್ಲಿಯೇ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮಾಡಿ ಮತ್ತು ನನಗೂ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಸಿದ್ರೆ ನಾನು ಬಿಡೋದಿಲ್ಲ ಅಂಥೇಳಿ ಪದೇ ಫೋನ್ ಮಾಡ್ತಾರೆ. ನಿನಗೇನಾಗಬೇಕು ಹೇಳು, ನಾನು ಎಲೆಕ್ಷನ್ಗೆ ಟಿಕೆಟ್ ಕೊಡ್ತೀನಿ, ನಾನು ಒಬ್ಬನೇ ಗಂಡಸಿದ್ರೆ ನಿನಗೆ ಸಾಲದ? ನಿನಗಿನ್ನೂ ಎಷ್ಟು ಗಂಡಸಿರ್ಬೇಕು? ನಾನು ಒಬ್ರಿಗೆ ಫೋನ್ ಮಾಡಿದರೆ ಎಷ್ಟು ಜನ ರಿಸೀವ್ ಮಾಡ್ತಾರೆ ನೀನು ನೋಡಿದೆಯಲ್ಲ, ಸೊ ನಾನು ಒಬ್ಬ ಗಂಡಸಿದ್ರೆ ನಡೆಯಲ್ವಾ ನಿನಗೆ ಅಂತ ಮಿನಿಸ್ಟರ್ ಮುನ್ರತ್ನ ಅವ್ರು ನನಗೆ ಹೇಳ್ತಾರೆ. ಆದರೂ ಕೂಡ ನನಗೆ ತುಂಬ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೋಸ್ಕರ ನಾನು ಹೋರಾಡಲೇಬೇಕು. ಯಾಕೆಂದರೆ ನನಗೆ ಅವನು ಮದುವೆ ಆಗ್ತೇನೆ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಮತ್ತು ದಟ್ ಈಸ್ ನಂದು ಫಾಲ್ಟ್ ಆಗಿರಲಿಲ್ಲ, ಅವನ ಒಂದು ನಂಬಿಕೆಯ ಮೇಲೆ ನಾನು ಹೋಗಿದ್ದೆ. ಆ ನಂಬಿಕೆಗೆ ನನಗೆ ನಿಜವಾಗ್ಲೂ ಮೋಸ ಆಗಿತ್ತು. ಅದಕ್ಕೋಸ್ಕರ ನಾನು ಹೋರಾಡ್ತಾ ಇದ್ದೀನಿ ಅನ್ನೋದು ನನ್ನ ಇಚ್ಛೆ ಆಗಿತ್ತು. ಅದಕ್ಕೋಸ್ಕರ ನಾನು ಈ ಕೇಸ್ ಹಾಕಿದರೂ ಕೂಡ ನಾನು ಅದನ್ನು ಫೈಟ್ ಮಾಡ್ಕೊತ ಬಂದೆ. ಒಬ್ಬಂಟಿಯಾಗಿ ನಾನು ನನ್ನ ಮನೆಯವ್ರ ಜೊತೆಗೂ ಕೂಡ ಇಲ್ಲ, ಒಬ್ಬಂಟಿಯಾಗಿ ಬೆಂಗಳೂರಲ್ಲಿ ಇದ್ಕೊಂಡು ನಾನು ನನ್ನ ಒಂದು ಸದ್ಯ ಇದೆ ಇದರಲ್ಲಿ. ಯಾಕೆಂದರೆ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿತ್ತು. ಅವನು 2018ರಿಂದ 2020ರವರೆಗೆ ಮದುವೆ ಇವತ್ತು ಆಗ್ತೀನಿ ನಾಳೆ ಆಗ್ತೀನಿ ಅಂತ ಚೀಟಿಂಗ್ ಮಾಡ್ಕೊತಾನೆ ಬಂದ. ಸೊ ನನ್ನ ಮಹತ್ವವಾದಂಥ ಟೈಮನ್ನು ಕೂಡ ವೇಸ್ಟ್ ಆಯಿತು ಇಲ್ಲಿ. ಆಮೇಲೆ ನನಗೆ ಇವನು ಏನು ಅಂತಂದರೆ ನನಗೆ ಈ ಒಂದು ಹನಿ ಟ್ರ್ಯಾಪರ್ ಅಂತಕ್ಕಂಥ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಸಿದ. ಅದು ನನಗೆ ನಿಜವಾಗ್ಲೂ ಏನಂತಂದರೆ ತಡ್ಕೊಳ್ಳಾರ್ದಂಥ ಒಂದು ಸ್ಥಿತಿಗೆ ನಾನು ಬಂದೆ. ಯಾಕೆಂದರೆ ನನ್ನ ಮರ್ಯಾದೆ ಪ್ರಶ್ನೆ ಆಗಿತ್ತು. ಯಾಕೆಂದರೆ ನಾನು ಅಂಥ ಕೆಲಸ ಮಾಡಿಲ್ಲ ಅಂದಮೇಲೆ ನಾನು ಹೋರಾಟ ಮಾಡಲೇಬೇಕು. ಇದಕ್ಕೊಂದು ಗತಿ ಕಾಣಿಸ್ಬೇಕು, ಇಲ್ಲ ಅಂತಂದರೆ ನನ್ನ ಜೀವನ ಹೀಗೆ ಮುಂದುವರಿಯುತ್ತೆ. ಮತ್ತೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ಬರು ಯಾರೋ ಒಂದು ಮೋಸ ಮಾಡುವಂತಹ ಸಂಭವ ನನಗಿದೆ. ಆಗೋದನ್ನು ಆಗಿಬಿಡ್ಲಿ, ಏನಾಗುತ್ತೆ ಆಗಿಬಿಡ್ಲಿ ಅಂತ ನಾನು ಹೋರಾಟವನ್ನು ಆವಾಗಲಿಂದ ನಾನು ಶುರು ಮಾಡಿದೆ. ಯಾವುದೇ ಒಂದು ಅವರ ಒಂದು ಏನಂತಾರೆ, ಅವರು ಹೇಳಿದ್ರು ನನಗೆ, ನಾನು ಹಿಂಗೆ ಸೆಟ್ಲ್ ಮಾಡ್ತೀನಿ, ನಿನ್ಗೆ ಅಪಾರ್ಟ್ಮೆಂಟ್ಸಲ್ಲಿ ಇರ್ಬೋದು, ಟಿಕೆಟ್ ಕೊಡ್ತೀನಿ, ಇವೆಲ್ಲ ಒಂದು ಆಸೆ ಆಕಾಂಕ್ಷೆಗಳು ಯಾವುದಕ್ಕೂ ನಾನು ಮಾರು ಹೋಗದೆ ನಾನು ಒಂದು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟೆ, ಕಗ್ಲಿಪುರ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ. DG ಪೊಲೀಸ್ ಇಲಾಖೆ ನನಗೆ ತುಂಬ ದುರ್ಬಳಕೆ ಮಾಡಿಕೊಂಡು ನನಗೆ
ಯಾವುದೂ ಮೀಡಿಯಾ ಇರಲಾರ್ದೆ ಬಂದು ನನ್ನ ಮನೆಯನ್ನು 4ರಿಂದ 5 ತಾಸು ರೇಡ್ ಮಾಡಿ ಅಲ್ಲಿಂದ ನನ್ನ ಮನೆಯನ್ನು ಶಿಫ್ಟ್ ಮಾಡಿ ನನಗೆ ಮಾಡಬಾರ್ದೆಲ್ಲ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯರ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ರೈಟರ್, WPC ಎಲ್ಲರ ವಿರುದ್ಧ ನಾನು TG ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ತದನಂತರ ಈ ಬೆಂಗಳೂರು ಕಮಿಷನರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಇಷ್ಟೆಲ್ಲ ಕಂಪ್ಲೇಂಟ್ಗಳನ್ನು ಮತ್ತು CID ಸೈಬರ್ ಕ್ರೈಮ್, ಯಾಕಂದರೆ ನಾನು ಫೋಟೋನೇ ತೆಗ್ದಿಲ್ಲ, ಎಪ್ಗಳು ಯಾರು ಅಂತಲೇ ಗೊತ್ತಿಲ್ಲ. ಎರಡು ಸಲ ಒಂದು ಸಲ ಬರ್ತ್ಡೇ ಪಾರ್ಟಿಗಂತ ಹೋದೆ, ಇನ್ನೊಂದು ಸಲ ರೆಸಾರ್ಟ್ಗಂತ ಹೋದವಳು. ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಏಕೆಂದರೆ ನನಗೆ ಹೆಂಗಸರು ಪರಿಚಯ ಆದರೂ ಹೆಂಗಸರ ಮುಖಾಂತರ ನಾನು ಫೋನ್ ಕಾಂಟ್ಯಾಕ್ಟಲ್ಲಿದ್ದೆ. ಯಾವ ಒಂದು ದಿನವೂ ಕೂಡ ಆ ಗಂಡಸರ ಜೊತೆ ಫೋನಲ್ಲಿ ವಾಟ್ಸಪ್ ಮೂಲಕ ಮಾತಾಡೋದು ಯಾವ ಗಂಡಸರ ಫೋನ್ ನಂಬರ್ ಕೂಡ ನನ್ನ ಕಡೆ ಇರಲಿಲ್ಲ. ಇದರಲ್ಲಿ ನಂದು ಯಾವುದೂ ತಪ್ಪಿಲ್ಲ. ಅವರೇ ಫೋಟೋಗಳನ್ನು ತೆಗೆದುಬಿಟ್ಟು ಅವರೇ ಫೋಟೋಗಳನ್ನು ನನ್ನ ಹೆಸರು ಕೆಡಿಸ್ಕೊಳ್ತಿದೆ. ನಾನು ಇಬ್ಬರ ಮುಖಾಂತರ ಪೆನ್ ಡ್ರೈವ್ಗೆ ಹಾಕಿ ಕೊಟ್ಟೆ ಅಂತ ನನಗೆ ಹೇಳಿಬಿಟ್ಟು, ಅಷ್ಟು ಹೇಳಲಾರ್ದೆ ನಾನು ಆ ಫೋಟೋಗಳನ್ನು ಇಟ್ಬಿಟ್ಟು 1 ಕೋಟಿ ಡಿಮಾಂಡ್ ಮಾಡಿದ್ದೀನಿ ಅಂತನ್ನುವ ಒಂದು ಪಟ್ಟ ಕಟ್ಟಿ, ಕೆಟ್ಟವಳು ಇವಳು, ಹನಿ ಟ್ರ್ಯಾಪರು ಇವಳು, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅನ್ನುವಂಥ ಒಂದು ಪಟ್ಟವನ್ನು ಕಟ್ಟಿರೋದಕ್ಕೆ ನಾನು ಹೋರಾಡಲೇಬೇಕು. ಯಾಕೆಂದರೆ ನನ್ನ ಜೀವನ ಒಂದು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಇದ್ದಂಥ ನಾನು ಹೆಣ್ಮಗಳು, ಇಂಡಿಪೆಂಡೆಂಟಾಗಿ ನಾನು ಬದುಕ್ತಾ ಇರೋವಂಥವಳು. ನನಗೆ ಹಿಂಗಾದರೆ ಇನ್ನೂ ಎಷ್ಟು ಜನಕ್ಕೆ ಹೀಗಾಗಿರಬೇಡ. ಸೊ ಅದಕ್ಕೋಸ್ಕರ ಇದು ನನ್ನ ಸತ್ಯದ ಹೋರಾಟ. ಇಟ್ಸ್ ಟ್ರುತ್ ಇದೆ ಇದರಲ್ಲಿ. ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಆ ವ್ಯಕ್ತಿ ನನಗೆ ನಿಜವಾಗ್ಲೂ ಮದುವೆ ಆಗ್ತೀನಿ ಅಂತ ಹೇಳಿದ್ದ, ನನಗೆ ಮೋಸ ಆಯಿತು. ಅದಕ್ಕೋಸ್ಕರ ನಾನು ಈ ಹನಿ ಟ್ರ್ಯಾಪರು, ಈ ಮಿನಿಸ್ಟರು, ಈ ಒಂದು ಆಸೆ ಆಮಿಷಗಳು ಯಾವುದಕ್ಕೂ ಬಲಿಯಾಗದೆ ಇಷ್ಟೆಲ್ಲ ಜನರಿಗೆ ಸೈಬರ್ ಕ್ರೈಮ್, 2 ಕಗ್ಲಿಪುರ ಸ್ಟೇಷನ್, ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್, DG, ಆಮೇಲೆ ಪೊಲೀಸ್ ಕಮಿಷನರ್, CID ಇಷ್ಟೆಲ್ರಿಗೂ ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ಕೂಡ ಒಂದು ತನಿಖೆಯಲ್ಲಿ ಹಂತದಲ್ಲಿ ಇದ್ಕೊಂಡು ಅದ್ರ ಜೊತೆಗೆ ಸೆಪ್ರೇಟ್ ಪ್ರೈವೇಟಾಗಿ ಮಿನಿಸ್ಟರ್ ಏನಂದರೆ ಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಇವರು ಏನಿದ್ದಾರೆ ಮಿನಿಸ್ಟರ್ ಮುನಿರತ್ನ ಅವರು, ರವಿಶಂಕರ್, ತುಳಸಿ ಮದ್ದಿನೇನಿ, ಆಮೇಲೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ರೈಟರ್, ಆಮೇಲೆ WPC, ಆಮೇಲೆ ಇಷ್ಟು ಜನರ ಜೊತೆ ನಾನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀನಿ. ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕೈ ಎತ್ಕೊಟ್ಟಂತಹ ಸ್ಪೆಷಲ್ ಕೋರ್ಟ್ ಕೂಡ ಇವ್ರು ಮಾಡಿರ್ತಕ್ಕಂಥದ್ದು ಅಪರಾಧ ಏನು ಮಿನಿಸ್ಟರ್ ಮುನಿರತ್ನ ಅವರು ಮತ್ತು ರವಿಶಂಕರ್, ತುಳಸಿ ಮದ್ದಿನೇನಿ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಎಲ್ಲ ಈ ಅಧಿಕಾರಿಗಳು ಏನು ಮಾಡಿರ್ತಕ್ಕಂಥದ್ದು ಅಪರಾಧ ಅಂಥೇಳಿ ಕೂಡ ಏನು ನ್ಯಾಯಾಲಯ ಒಂದು ಇಂಟ್ರೀಮ್ ಒಂದು ಆರ್ಡರನ್ನು ಕೂಡ ಪಾಸ್ ಮಾಡಿದೆ. ನನ್ನ ಹೋರಾಟ ಮುಂದುವರಿತಾನೇ ಇದೆ. ಆದರೆ ಇಲ್ಲಿ ಏನಂತ ಮುನಿರತ್ನ ನನ್ನ ಲೈಫಿನ ಜೊತೆ ಇಷ್ಟೆಲ್ಲ ಆಟ ಯಾಕೆ ಆಡ್ದ. ಆಮೇಲೆ ಗಾಂಜಾ, ಮತ್ತು ಇನ್ನೂ ಒಂದು ವಿಷಯ ಏನು ಅಂತಂದರೆ ನಾನು ರೆಸಾರ್ಟಲ್ಲಿದ್ದಾಗೂ ಕೂಡ ಗಾಂಜಾ ಎನ್ನುವ ನೆಪದಲ್ಲಿ ನನ್ನ ಮೇಲೆ ಅಟ್ಯಾಕ್ನೂ ಕೂಡ ಮಾಡಿಸ್ದ. ಯಾಕಿಷ್ಟೆಲ್ಲ ನನಗೆ ಒಂದು ಟಾರ್ಗೆಟ್ ಮಾಡ್ದ, ನನಗೀಗೂ ಬಿಟ್ಟಿಲ್ಲ. 2 ಸಲ ನನಗೆ ಆಕ್ಸಿಡೆಂಟ್ ಆಯಿತು, ಅದನ್ನೂ ಕೂಡ ಫೇಸ್ ಮಾಡ್ಕೊಂಡು ಬಂದೆ. ನನ್ನ ಮನೆ ಇಲ್ಲಿ ಮುಂದಿರ್ತಕ್ಕಂಥ ಗಿಡಗಳನ್ನು ಕಟ್ಸಿದ, ಅವನ್ನೂ ಫೇಸ್ ಮಾಡಿದೆ. ಬೇರೆಯವ್ರ ಮುಖಾಂತರ ರಿಪೀಟೆಡ್ ಕಾಲ್ ಮಾಡಿಸಿದ್ರು, ಅದನ್ನು ಕೂಡ NCR ಅಂತೇಳಿ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿಸಿದ್ದೀನಿ. ಸೊ ನನಗೆ ನ್ಯಾಯ ಬೇಕು. ನಿಜವಾಗ್ಲೂ ಕೂಡ ಅನ್ಯಾಯ ಆಗಿದೆ. ನಾನು ನಿಜವಾಗ್ಲೂ ಆಸೆ ಪಡೋಳಾಗಿದ್ದರೆ ಯಾವತ್ತೋ ಆಸೆ ಪಟ್ಟು ಏನೇನೋ ಆಗಬೇಕಾಗಿತ್ತು. ನನಗೇನು ಒಂದು ಪಟ್ಟ ಕಟ್ಟಿದ್ದಾರೆ ಅದು ಹೋಗಬೇಕು. ನನ್ನ ಮಾನ ಮರ್ಯಾದೆ ವಾಪಸ್ ಬರಬೇಕು. ನಾನು ನನ್ನ ಮನೆಗೆ ಹೋಗಬೇಕು. ಕಳೆದ 2 ವರ್ಷದಿಂದ ನಾನು ನನ್ನ ಮನೆಗೇ ಹೋಗಿಲ್ಲ. ಏಕೆಂದರೆ ನನ್ನ ಮನೆತನದ ಗೌರವ ನಾವು ಉಳಿಸ್ಕೊಳ್ಬೇಕು. ನಾನು ಹೋದರೆ ನನ್ನ ಮನೆತನಕ್ಕೆ ನನ್ನ ಗೌರವ ಸಿಗಲ್ಲ. ಇವಳು ಕೆಟ್ಟವಳು ಅಂತಕ್ಕಂಥ ಪಟ್ಟ ನನಗೆ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ಒಂದೇ ಕಾರಣದಿಂದ ನನ್ನ ಮನೆಗೂ ಕೂಡ ಹೋಗದೆ ನಾನು ಹೋರಾಟಗಳನ್ನು ಮಾಡ್ತಾ ನಾನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀನಿ. ನನಗೆ ನ್ಯಾಯ ದೊರಕಿಸ್ಕೊಡ್ತೀರಿ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ.
ಥ್ಯಾಂಕ್ ಯು. ಸರಿ, ನನಗೆ ನನ್ನ ಫೋನು ಸ್ವಲ್ಪ ಡ್ರಾಪ್ ಆಗತ್ತಮ್ಮ, ಮಾತಾಡೋದು ಬೇಡ. ಹೌದಾ ಸರ್, ಇನ್ನೊಬ್ರು ಫೋನ್ ಇಲ್ಲೇ ಮಾತಾಡ್ಲಾ ಈಗ? ಇಲ್ಲಿ ವಾಟ್ಸಪ್ಪಲ್ಲಿ ಯಾವುದನ್ನ ಮಾಡಿ. ವಾಟ್ಸಪ್ಪಾ? ಸರಿ ಸರ್. ಸ್ನೇಹಿತರೆ, ಇದಿಷ್ಟು ಆ ಸಂತ್ರಸ್ತೆ ಮಾತನಾಡಿದಂಥ ವಿವರ. ಒಬ್ಬ ಮನುಷ್ಯ, ನಾನು ನಿನ್ನೆ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯ ಕೆಟ್ಟವನು ಅಂದರೆ ಎಷ್ಟು ಕೆಟ್ಟವನು ಅಂತ ಕೇಳಿದ್ವಿ. ಅವನು ತುಂಬ ಕೆಟ್ಟವನು ಅಂತ. ತುಂಬ ಕೆಟ್ಟವ್ರ ಮೇಲೂ ಕೆಟ್ಟವ್ರು ಇರ್ತಾರ, ತುಂಬ ಕೆಟ್ಟವ್ರು ಅಂತ ಇರ್ತಾರೆ. ತುಂಬ ಕೆಟ್ಟವ್ರು ಆದಮೇಲೂ ಕೆಟ್ಟವ್ರು ಇರ್ತಾರ. ಅದಕ್ಕಿಂತ ಜಾಸ್ತಿ ಏನಪ್ಪ ಕೆಟ್ಟವರು, ತುಂಬ ಕೆಟ್ಟವರು ಅಂತ ಹೇಳಿದ್ಮೇಲೆ ಇನ್ನೆಂಥ ಕೆಟ್ಟವರು ಅಂದರೆ ಹಾಗೇನಾದರೂ ಒಂದು ಇದ್ದರೆ ಅದು ಮುನಿರತ್ನ ನಾಯ್ಡು ಅಂಥೇಳಿ. ಹಾಗೆ ಅನೇಕ ಹೆಣ್ಣುಮಕ್ಕಳ ಬದುಕಲ್ಲಿ ಇದೇ ರೀತಿಯ ಆಟಗಳನ್ನು ಅವರು ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಖುದ್ದು ಈ ಹೆಣ್ಣುಮಕ್ಕಳೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಖುದ್ದು ಹೆಣ್ಣುಮಕ್ಕಳೇ ಮಾತಾಡ್ತಿದ್ದಾರೆ. ಅದು ಸತ್ಯ ಸುಳ್ಳು ತನಿಖೆಯಿಂದ ಬಹಿರಂಗ ಆಗಬೇಕಾಗಿದೆ. ಸದ್ಯ ಮುನಿರತ್ನ ನಾಯ್ಡು ಜಾತಿ ನಿಂದನೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಬೇಲ್ ಪಡ್ಕೊಂಡ್ರೂ ಕೂಡ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರ ವಶದಲ್ಲಿದ್ದಾರೆ. ಮುಂದೆ ಕಾನೂನಿನ ಹೋರಾಟಗಳೆಲ್ಲ ನಡೆದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಹೊರಗೆ ಬರಬೇಕು. ಆದರೆ ಹೆಣ್ಣುಮಕ್ಕಳು ತೀರಾ ಅತ್ಯಾಚಾರದಂತಹ ಪ್ರಕರಣವನ್ನು ಸುಮ್ಮನೆ ತಮ್ಮ ಮೇಲೆ ಹಾಕ್ಕೊಂಡು ಸಾರ್ವಜನಿಕವಾಗಿ ಮಾತಾಡೋದಷ್ಟು ಸುಲಭ ಅಲ್ಲ. ಹೆಣ್ಣುಮಕ್ಕಳು ಸುಮ್ಮನೆ ಬೇರೆ ಏನೆಲ್ಲ ಕೇಸ್ಗಳನ್ನು ಹಾಕ್ಬೋದು, ಸುಮ್ಮನೆ ಏನಾದರೂ ಹನಿ ಟ್ರ್ಯಾಪೋ ಇನ್ನೊಂದು ಟ್ರ್ಯಾಪೋ ಆ ಟ್ರ್ಯಾಪೋ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ವಿನಾಕಾರಣ ಅತ್ಯಾಚಾರ ಮಾಡಿದ್ದಾನೆ, ಅತ್ಯಾಚಾರ ಆಗಿದೆ ಅಂತ ಹೆಣ್ಣುಮಕ್ಕಳು ತಮ್ಮ ಮಾನವನ್ನು ಸಾರ್ವಜನಿಕವಾಗಿ ತೆರೆದಿಡೋದಕ್ಕೆ ಸಾಧ್ಯವೇ ಇಲ್ಲ. ಕಾದ್ದೋಣ ಏನಾಗುತ್ತೆ ಅಂತ. ನಮಸ್ಕಾರ.